ವೀಕ್ಷಕರೇ, ನಾನು ನಿಮ್ ಸೂಪರ್ ರಂಗ. PU 2 ಸಲ, BA 3 ಸಲ. ನಾನು ನಿಮ್ಮ ಇವತ್ತಿನ ಹೆಡ್ಲೈನ್ಸ್ ನೋಡ್ಕೊಂಬರೋಣ. ಇವತ್ತಿನ ಹೆಡ್ಲೈನ್ಸ್ ನೋಡ್ಕೊಂಬರೋಣಂತೆ. ಕ್ಯಾಪ್ಟನ್, ಇವಾಗಲೇ ಹೆಡ್ಲೈನ್ಸ್ ಹೇಳಿದ್ರೆ ಹೆಂಗೆ ಕ್ಯಾಪ್ಟನ್? ಎಲ್ಲರೂ ಹೆಡ್ಲೈನ್ಸ್ ನೋಡ್ಕೊಂಡು ಹೋಗ್ಬಿಡ್ತಾರೆ, ಆಮೇಲೆ ನಮ್ಗಳ ಮುಖನ ಯಾರು ನೋಡ್ತಾರೆ? ಕರೆಕ್ಟ್, ಆಯ್ತು. ಈಗ ಮೊದಲನೇ ಟಾಪಿಕ್ ನೋಡ್ಕೊಂಬರೋಣಂತೆ. ನಾವು ಮತ್ತು BBC TV ಅವರು ಎಷ್ಟೇ ಹಾಕೊಂಡು ಕುಮ್ಮಿದ್ರು ಒಂದು ಚಿತ್ರ ಜೈಬೇರಿ ಬಾರಿಸಿದೆ ಅನ್ನೋ ಒಂದು ಆಘಾತಕಾರಿ ಸುದ್ದಿ ಇವತ್ತು ನಮ್ಗೆ ಬರ್ತಾ ಇದೆ. ಇಲ್ಲಿ ನಾವು ರುಬ್ಬಿರೋ ಮೇನ್ ಇಂಟೆನ್ಷನ್ ಏನು ಕ್ಯಾಪ್ಟನ್? ಆಕ್ಚುಲಿ ಇದು ಇಂಟೆನ್ಷನ್ ಕಂಟೆನ್ಷನ್ ಅಂತ ಏನೂ ಇಲ್ಲ ನೋಡ್ರಿ. ಈಗ ಏನು, ನಾನು ನನ್ನ ಸಿನಿಮಾ ಆಡ್ಸ್ ನಿಮಗೆ ಕೊಡ್ಲಿಲ್ಲ ಅಂದ್ರೆ ಫಿಲ್ಮ್ ನ ಸೋಲ್ಸಿರ ಅಂತ ಅವರು ಹಿಂಗೆ ಚಾಲೆಂಜ್ ಮಾಡಿದ್ರು. ಅದಕ್ಕೆ ನಾವು ಒಂದ್ ಕೈ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಈ ತರ ಭೂಮಿದ್ದು ಅಷ್ಟೇ. ಇದು ತಪ್ಪಲ್ವಾ ಕ್ಯಾಪ್ಟನ್? ಯಾವ್ದ್ರಿ ತಪ್ಪು? ಅಲ್ಲ, ನಾನು ಸ್ಕೂಲಲ್ಲಿದ್ದಾಗ ಓರಲ್ ಮಾಡ್ಬೇಕಾದ್ರೆ, ಓರಲ್ ಎಕ್ಸಾಮ್ ಇದ್ದಾಗ ಟೀಚರ್ ನನಗೆ ಕ್ವಶನ್ ಕೇಳ್ತಿರ್ಲಿಲ್ಲ. ಕಟಿಂಗ್ ಶಾಪಿಗೆ ಹೋದ್ರೆ ಕಟಿಂಗ್ ಮಾಡೋದ್ರೆ ಸಾರ್ ನಿಮಗೆ ಹೆಂಗ್ ಮಾಡ್ಲಿ ಕಟಿಂಗ್ ಅಂತ ಕೇಳ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ಇವ್ನು ನನಗೆ ಕ್ವಶನ್ ಮಾಡ್ತಾನೆ. ತಪ್ಪು ಕ್ಯಾಪ್ಟನ್. ಬನ್ನಿ, ಆ ಚಿತ್ರನಟನೆ ಇಂದು ನಮಗೆ ದೂರವಾಣಿ ಕರೆಯಲ್ಲಿ ಇದ್ದಾರೆ, ಕೇಳೋಣಂತೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಕಾಟನ್ ಪೇಟೆ ಹುಡುಗರು ಕಿಲಾಡಿ ಅಂತಾರೆ, ಕತ್ರಗುಪ್ಪೆ ಹುಡುಗರು ಕಿಂಗ್ ಅಂತಾರೆ, ಶಿವಾಜಿನಗರ ಹುಡುಗರು ಭಾಯ್ ಅಂತಾರೆ, ಬಸವೇಶ್ವರ ನಗರ ಹುಡುಗರು ಬಾಸು ಅಂತಾರೆ. ಸರ್, ನಾವು ಯಶವಂತಪುರ ಸ್ಟುಡಿಯೋ ಅಂತ ಮಾಡ್ತಾ ಇದೀವಿ. ನಾವೇನಂತ ಕರಿಬೇಕು ಸರ್ ನಿಮ್ಮನ್ನ? ಯಶಸ್ ಅಂತ ಕರೀರಿ ಸಾಕು. ಸರಿ ಸರ್. ನೋಡಪ್ಪ ಯಶಸ್ಸು, ನೀನು ಬಾರಪ್ಪ ಸ್ಟುಡಿಯೋಗೆ ಬಾರಪ್ಪ. ನೀವು ಥಿಯೇಟರ್ಗೆ ಬನ್ನಿ ಸರ್. ನೀ ಸ್ಟುಡಿಯೋ ಬಾರಯ್ಯ. ನೀವು ಥಿಯೇಟರ್ಗೆ ಬನ್ನಿ ಸರ್. ನೋಡಯ್ಯ, ಇವಾಗ ನನಗೆ ರಬ್ಬರ್ ಹೇಳ್ದಂಗೆ ಎಳೆಯಕ್ ಇಷ್ಟ ಇಲ್ಲ. ಸರ್, ಯಾರು ಸರ್ ರಬ್ಬರ್ ಎಳಿತಾ ಇರೋದು? ನಾನಾ ಸರ್ ಅಲ್ಲಯ್ಯ, ನೀವು? ಸಿನಿಮಾ ಫ್ಲಾಪ್ ಆಗಿದೆ ಅಂತ ಒಪ್ಕೊಂಡ್ಬಿಡು. ಸರ್, ಏನ್ ಮಾತಾಡ್ತಿದ್ದೀರಾ ಸರ್? ಫಸ್ಟ್ ವೀಕ್ ಕಲೆಕ್ಷನ್ 14 ಕೋಟಿ ಇದೆ. ವಾಟ್ 14 ಕೋಟಿ? ಕೋಟಿ ಅಲ್ಲ ಸರ್, ಕೋಟಿ. ಒಂದಲ್ಲ ಎರಡಲ್ಲ 14 ಕೋಟಿ ಅಂತಿದ್ದಾರೆ. ಹೌ ಡೇರಿ? ಕಟ್ ಮಾಡ್ರಿ ಆ ಕಾಲ್ನ ಕಟ್ ಮಾಡ್ರಿ. ಐ ಆಮ್ ಆನ್ ಎಕ್ಸ್ಪೀರಿಯನ್ಸ್ ಜರ್ನಲಿಸ್ಟ್ ಹಿಯರ್. ಅವ್ನು ನನಗೆ ಆಗಕ್ಕೆ ಸಾಧ್ಯನಾ? ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಡ್ಯೂಟಿ. ಇದನ್ನ ಇನ್ನೂ ನಾನು ಮುಂದೆ ತಗೊಂಡೋಗ್ಲಿಕ್ಕೆ ಇಷ್ಟ ಇಲ್ಲ. ಕಟ್ ಮಾಡ್ರಿ ಆ ಕಾಲ್ನ. ಕರೆಕ್ಟ್ ಕ್ಯಾಪ್ಟನ್. ಈಗ ಒಂದು ತಮಾಷೆ ಹೇಳ್ತೀನಿ ನೋಡು. ಜಗಳ ಇರೋದು ನಮ್ದು ಮತ್ತೆ ಆ ಹೀರೋ ಮಧ್ಯದಲ್ಲಿ ಈ BBC TV ಅವರು ಇವ್ರು ನಮ್ದೇ ಇಡ್ಲಿ ಅಂತ ಬಂದ್ಬಿಟ್ರು. BBC TV ಅವರು? BBC ಅಲ್ಲ, BBC TV. ಆ ಟಿವಿ ಅವ್ರು ಏನ್ ಮಾಡಿದ್ರು ಕ್ಯಾಪ್ಟನ್? ಅವರು ನಮ್ದೇ ಇಡ್ಲಿ ಅಂತ ಮಧ್ಯ ಬಂದ್ಬಿಟ್ರು. ಅವ್ರ ಪಾಪ ಯಾರೇ ನಂಗಿಲ್ಲ. ಕಡೆಗೆ ಅವ್ರು ಎಲ್ಲಿಟ್ರು ಕ್ಯಾಪ್ಟನ್? ಸರಿ ಕ್ಯಾಪ್ಟನ್. ಎಲ್ರು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಹೇಳೋರೆ ಆಗ್ಬಿಟ್ರು. ಆದ್ರೆ ಯಾರು ಬರ್ತಾ ಇಲ್ಲ ಬಿಡಿ, ಅದ್ ಬೇರೆ ವಿಷಯ. ಆದ್ರೆ ಇಲ್ಲೊಬ್ರು ಯಾರೋ ಬನ್ನಿ ಅಂತ ಹೇಳಿದಕ್ಕೆ ಇವಾಗ ಒಂದು ದೊಡ್ಡ ಅವತರಣ ಸೃಷ್ಟಿ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ನಮ್ಗೊಂದು ವಿಡಿಯೋ ಫುಟೇಜ್ ಸಿಕ್ಕಿದೆ. ಅಲ್ಲ, ಎಲ್ಲಾ ಚಾನಲ್ಗೂ ವಿಡಿಯೋ ಫುಟೇಜ್ ಸಿಕ್ಕಿದೆ. ನಾವು ನಮ್ದು ವಾಟರ್ ಮಾರ್ಕ್ ಹಾಕಿದೀವಿ ನೋಡಿ, ಅದಕ್ಕೆ ಪ್ರೈವೇಟ್ TV ಎಕ್ಸ್ಕ್ಲೂಸಿವ್ ವಿಡಿಯೋ ಬೆಳಿಗ್ಗೆಯಿಂದ ಹಾಕ್ಬಿಟ್ಟು ರುಬ್ಬಿದೀವಿ. ಇವಾಗ ಇನ್ನೊಂದ್ಸಲ ಹಾಕ್ತೀವಿ, ನೋಡ್ಕೊಂಡ್ ಬಂದ್ಬಿಡಿ. ರೆಡ್ಡಿ ಅವರು ಬನ್ನಿ ಅಂತ ಕರೀತಾರ ಸರ್. ವಿಡಿಯೋ ಮಾಡಿ ಮದುವಾಗಿ ಬಸ್ರಾಗ ಟೈಮ್ ಆಯ್ತು, ಹೋಗಲ್ಲ. ಏನ್ ಸರ್ ನೀವು? ಆಲ್ ರೈಟ್, ನೀವು ನೋಡ್ಕೊಂಡ್ ಬಂದ್ರಿ. ಇದೇನೋ ಒಂದು ದೃಶ್ಯಾವಳಿ, ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಪ್ರೈವೇಟ್ TV ಇದು. ಇದಕ್ಕೆ ಈ ಅವಾಂತರಕ್ಕೆ ಕಾರಣ ಆದಂತ ಹಾಡಿನ ಲಿರಿಸಿಸ್ಟು ಅವರು ನಮ್ಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣಂತೆ ಏನು ಅಂತ ಹೇಳ್ಬಿಟ್ಟು. ಕನ್ನಡವೇ ನಮ್ಮಮ್ಮ ಅವಳಿಗೆ. ಚಪಾಣ್ ಸರ್. ಹಲೋ ಸರ್, ನೀವು ಈ ಬನ್ನಿ ಹಾಡನ್ನ ಬರ್ದಿದ್ದೀರಲ್ಲ, నిమ్గే ಇದಕ್ಕೆ ಏನು ప్రేరణ ಅಂತ ನಾನು కేಳ್బోదా? మన సర్కిల్లో ఇక్కడ ఒక ట్రెండీ సాంగ్ కావాలని చెప్పారు. సో ఏంటంటే ఇక్కడ ఎట్లా అంటే మ్యూజిక్ డైరెక్టర్ స్టూడియోకి రమ్మని చెప్పారు. ప్రొడ్యూసర్ అంటే స్పాట్కి రావాలని చెప్పారు. ఇన్కమ్ ట్యాక్స్ వాళ్ళు డిపార్ట్మెంట్కి బన్నీ అని పిలుస్తారు ఎప్పుడూను. నా పెండ్లాం కూడా బన్నీ ఇంటికి బన్నీ అని చెప్తాడు. దానికి ఏంటంటే బన్నీ చాలా ట్రెండీగా ఉంటుందని సాంగ్లో యాడ్ చేశాను. సో అలాగే రిలీజ్. ನೀವು ಇದು ಬನ್ನಿ ಅನ್ನೋ ಹಾಡನ್ನ ರಚಿಸಿರೋದು ಈ ಬನ್ನಿ ಅನ್ನೋ ಹಾಡನ್ನ ರಚಿಸಿರೋದು ಕನ್ನಡದಲ್ಲಿ ತಾನೆ? ಅಂದ್ರೆ ಏನಕ್ಕೆ ನೀವು ಬೇರೆ ತೆಲುಗಲ್ಲೇ ಮಾತಾಡ್ತಾ ಇದ್ದೀರಾ? ಅಯ್ಯೋ, ಕನ್ನಡ ಟೆಕ್ನಿಷಿಯನ್ಸ್ಗೆ ಎಲ್ಲಿ ಬೆಲೆ ಇದೆ ಸರ್. ಮೊನ್ನೆ ಲಾಂಬರ್ಗಿನಿ ಅಂತ ಒಂದು ಫಿಲಮ್ ಬಂತು,
ಅದರಲ್ಲಿ ಹೀರೋಯಿನ್ನ ಮಲಯಾಳಮಿಂದ ಕರ್ಕೊಂಬಂದರು, ಕ್ಯಾಮ್ರಾಮನ್ ತಮಿಳ್ನಿಂದ ಕರ್ಕೊಂಬಂದರು, ಮ್ಯೂಸಿಕ್ ಡೈರೆಕ್ಟ್ರ್ ಮತ್ತು ಡೈರೆಕ್ಟ್ರನ್ನ ತೆಲುಗುವಿಂದ ಕರ್ಕೊಂಬಂದರು. ಹೈದ್ರಾಬಾದ್ಗೆ ಹೋಗಿ ಒಂದು ರೂಮ್ ಹಾಕ್ಕೊಂಡೆ ನೋಡಿ ಸರ್, ಬಂತು ಕಾಲು ಬಳ್ಳಾರಿಯಿಂದ ಒಂದು ಮ್ಯೂಸಿಕ್ ಆಲ್ಬಮ್ಗೆ ಲಿರಿಕ್ಸ್ ಹಾಕಬೇಕು ಅಂತ ಬರ್ದೆ ನೋಡಿ ಸರ್. ಆಲ್ಬಮ್ಮು ಲಿರಿಕ್ಸು ಹಿಟ್ಟು, ಹಾಡು ಹಿಟ್ಟು, ನನ್ನ ಲೈಫು ಸೆಟ್ಲು ಸರ್. ಅಲ್ಲ, ಒಂದು ಕನ್ನಡ ಹಾಡನ್ನ ರಚಿಸೋದಕ್ಕೆ ನಾವು ಏನು ಹೇಳ್ತೀನಿ first. ಒಂದು ಕನ್ನಡ ಹಾಡು ಬರೆಯೋದಿಕ್ಕೆ ಈಗ ಏನು ತೆಲುಗು ತಮಿಳ್ ಇಂಡಸ್ಟ್ರಿಗೆ ನಾವು ಅಲ್ಲಿ ಕೇಳ್ಕೋಬೇಕು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ಗತಿಗೆ ಬಂದಿದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಯಾವ ಎಷ್ಟು ಹಾಳಾಗಿದೆ ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅಲೆ ಅಣ್ತಮ್ಮ, ನೀನೇ ಇಂಡಸ್ಟ್ರಿನ ಎತ್ತಾಡಿಸಿರೋ ಥರ ಆಡ್ತಿದ್ಯಲ್ಲೋ. 5 ನಿಮಿಷದಿಂದ ನನ್ನ ಫಿಲಮ್ಗೆ ಬೆಂಕಿ ಇಟ್ಟಿದ್ದಲ್ಲೋ. ವಾಟ್? ಅವ್ನ್ ಕಾಲ್ ಕಟ್ ಮಾಡು ಅಂತ ಹೇಳಿಲ್ಲ ನಿಂಗೆ ಅವಾಗ್ಲೇನೆ? ಕಟ್ ಮಾಡು. ನಾನ್ಸೆನ್ಸ್. ಕ್ಯಾಪ್ಟನ್, ಮೋಸ್ಟ್ಲಿ ಇದು ಕಾಲ್ ಇಂಟರ್ಫರೆನ್ಸ್ ಇಂದ ಹಿಂಗಾಗಿರ್ಬೋದು. ಈ ಕಾಲ್ ಇಂಟರ್ಫರೆನ್ಸ್ಗೂ ರಿಫ್ರಾಕ್ಷನು, ರೇಫ್ರಾಕ್ಷನು, ಡಿಫ್ರಾಕ್ಷನ್ ಇವೆಲ್ಲ ಸೇರ್ಬಿಟ್ಟು ಕ್ಯಾಪ್ಟನ್ ಒಟ್ಟಿನಲ್ಲಿ 256 ಕಾಲುಗಳ ಪೈಕಿ 2 ಕಾಲುಗಳ ಕೇಸು ಹಿಂಗಾಗುತ್ತೆ ಕ್ಯಾಪ್ಟನ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಕ್ಯಾಪ್ಟನ್? ಅಲ್ಲ, ಇಲ್ಲ ನಾನು ನಿನ್ನನ್ನು ಏನೇ ಕಿಡ್ಕೊಂಡಿರೋದು, ನೀನು ನನಗೆ ಈಸಿ ಪ್ರಶ್ನೆಗಳನ್ನ ಕೇಳಬೇಕು, ನನಗೆ ಬಿಲ್ಡಪ್ ಕೊಡಬೇಕು. ಎಸ್ ಕ್ಯಾಪ್ಟನ್. ಅಷ್ಟೇ ನಿನ್ ಕೆಲಸ ಇಲ್ಲಿ, ಗೊತ್ತಾಯ್ತಾ? ಎಸ್ ಕ್ಯಾಪ್ಟನ್. ನಾನ್ಸೆನ್ಸ್. ಆಲ್ ರೈಟ್, ಮುಂದುವರಿಯೋಣಂತೆ. ಕಣಯ್ಯ, ಎಲ್ಲ ಹೋಗ್ತಿದ್ಯಾ? ನ್ಯೂಸ್ ಕಣಯ್ಯ ಹೇಳಿದ್ ಮುಂದುವರಿಯೋಣ ಅಂತ. ಎಲ್ಲ ಇಂಜಿನಿಯರಿಂಗ್ ಮಾಡ್ಕೊಂಡ್ ಬಂದ್ಬಿಡ್ತವೆ, ಎಲ್ಲ ಫೀಲ್ಡ್ ತಲೆ ಗೊತ್ತಿರಲ್ಲ, ಬುಡ ಗೊತ್ತಿರಲ್ಲ. ಆಲ್ ರೈಟ್, ಮುಂದಿನ ಸುದ್ದಿಗೆ ಹೋಗೋಣಂತೆ. ಈ ಸ್ಟೀಲ್ ಫ್ಲೈಓವರ್ ವಿಷಯ ಏನಿದೆ, ಇದು ಬೆಂಗಳೂರಿದು. ಈ ಸ್ಟೀಲ್ ಫ್ಲೈಓವರ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜಕಾರಣಿಗಳು, ಬೇಡ ಅಂದ್ಬಿಟ್ಟು ವಿಚಾರವಾದಿಗಳು. ಕ್ಯಾಪ್ಟನ್, ನಿಮಗೆ ಅದರದೇ ವಿಷಯದ ಬಗ್ಗೆ ನಾನು ಕೇಳಬೇಕು ಅನ್ಕೊಂಡಿದ್ದೀನಿ. ಹ್ಯಾಶ್ಟ್ಯಾಗ್ ಸ್ಟೀಲ್ ಫ್ಲೈಓವರ್ ಬೇಕು, ಹ್ಯಾಶ್ಟ್ಯಾಗ್ ಸ್ಟೀಲ್ ಫ್ಲೈಓವರ್ ಬೇಡ ಕ್ಯಾಪ್ಟನ್. ಈಗ ಏನು ಅಂದ್ರೆ, ಈ ಕಾಂಟ್ರವರ್ಸಿ ಬೇಕು, ಆದ್ರೆ ಸ್ಟೀಲ್ ಫ್ಲೈಓವರ್ ಬೇಡ. ಆದ್ರೆ ಕಾಂಟ್ರವರ್ಸಿ ಬೇಕು ಅಂದ್ರೆ ಸ್ಟೀಲ್ ಫ್ಲೈಓವರ್ ಬೇಕು. ಸೊ ನಮಗೆ ಸ್ಟೀಲ್ ಫ್ಲೈಓವರ್ ಬೇಡ, ಅದೇ ಬೇಕು. ಕ್ಯಾಪ್ಟನ್, ನಂಗೆ ದೇವರನ್ನ ಏನೂ ಅರ್ಥ ಆಗಿಲ್ಲ, ಬಟ್ ನೀವು ಹೇಳಿದ್ದೀರಾ ಅಂದರೆ ಕರೆಕ್ಟ್ ಕ್ಯಾಪ್ಟನ್. ಸರಿ, ಇವಾಗ ಮುಂದಕ್ಕೆ ಹೋಗೋಣ. ಏನು ಮುಂದಕ್ಕೆ ಹೋಗೋದು? ಅಲ್ಲ, ನಿಂಗೆ ಈ ಸ್ಟೀಲ್ ಫ್ಲೈಓವರ್ದು ಇದೆಂತ ಜಟಿಲವಾದ ಸಮಸ್ಯೆ ಅನ್ನೋದು ನಿಮಗೆ ತಿಳಿದಿದ್ಯಾ? ಇದ್ರ ಅರ್ಥಗಳು ನಿಮಗೆ ಗೊತ್ತಿದ್ಯಾ? ಇದರಲ್ಲಿ ಎಷ್ಟು ಸಮಸ್ಯೆಗಳು ಮತ್ತೆ ಎಷ್ಟು ಸ್ಕ್ಯಾಮ್ಗಳು ನಡೆಯುತ್ತೆ ಅನ್ನೋದು ನಿಮಗೆ ತಿಳಿದಿದ್ಯಾ? ಇದು ನನ್ನ ಸ್ಟುಡಿಯೋ, ಇದು ನನ್ನ ಚಾನಲ್. ಇಲ್ಲಿ ಒಂದಕ್ಕೆ ಹೋಗ್ಬೇಕು ಅಂದ್ರೆ ನಾನೇ ಹೇಳ್ಬೇಕು, ಮುಂದಕ್ಕೆ ಹೋಗ್ಬೇಕು ಅಂದ್ರೆ ನಾನೇ ಹೇಳ್ಬೇಕು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಈಗೊಂದು ವಿಷಾದಕರ ಸುದ್ದಿ ಇದೆ. ದೀಪಾವಳಿ ದಿನದಂದು ಪಟಾಕಿ ಸಿಡಿಸಲು ಹೋಗಿ 120 ಹುಡುಗರು ತಮ್ಮ ಕಣ್ಣುಗಳನ್ನು ಕಳೆದುಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಕ್ಯಾಪ್ಟನ್? ಸೊ ಹಂಗಿದ್ರೆ ಅವರು ಇನ್ ಮುಂದೆ ನಮ್ಮ ಪ್ರೈವೇಟ್ ಟಿವಿ ನೋಡಕ್ ಆಗಲ್ಲ. ಸೊ ಇಟ್ಸ್ ದೇರ್ ಲಾಸ್, ಇಟ್ಸ್ ನಾಟ್ ಅವರ್ ಲಾಸ್. ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಟಾಪಿಕ್. ಎಸ್ ಕ್ಯಾಪ್ಟನ್. ಆಲ್ ರೈಟ್, ಚಿಕ್ ಬುಲೆಟಿನ್ ಪ್ರೋಗ್ರಾಮ್ ನಲ್ಲಿ ಸಮಯ ಮೀರ್ತಾ ಇದೆ. ಸೊ ಜಾಸ್ತಿ ಮಾತಾಡಿದಂಗೆ ಡೈರೆಕ್ಟ್ ಆಗಿ ನಾನು ವಿಷಯ ಬರ್ಲಿಕ್ಕೆ ಇಷ್ಟಪಡ್ತೀನಿ. ಏನು ಈ ರಾಜ್ಯಾದ್ಯಂತ ಟಿಪ್ಪು ಜಯಂತಿ ಸಲುವಾಗಿ ಹಲವಾರು ಕಡೆ ಘರ್ಷಣೆಗಳು, ಗಲಾಟೆಗಳು ನಡೆದಿವೆ. ಆದ್ರೆ ಈ ಮೈಸೂರಿನ ಈ ಒಂದ್ ಏರಿಯಲ್ಲಿ ಮಾತ್ರ ತುಂಬಾ ಜೋರಾಗಿ ಘರ್ಷಣೆ ನಡೆದಿದೆ. ಇದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮೈಸೂರಿನ ಸ್ಟುಡಿಯೋದಲ್ಲಿ ನಮ್ ಜೊತೆ ಅಲ್ಲಾಬಕಾಶ್ ಅವರು ಹಾಗೂ ನಂಜುಂಡಸ್ವಾಮಿ ಅವರು ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣಂತೆ. ಹಲೋ ಅಲ್ಲಾಬಕಾಶ್ ಅವರೇ, ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸಾಬ್, ಅದ್ರ ಕೋಪಗೆ ನಮ್ದಕ್ಕೆ ಮಾತ್ಕೆ ಬರ್ತಾ ಇಲ್ಲ. ಅಂಥದ್ದೇನಾಯ್ತು ರೀ ನಂಜುಂಡಸ್ವಾಮಿ ಅವರೇ ಅವತ್ತಿನ ದಿನ? ಅಯ್ಯೋ, ಅದ್ ಯಾಕೆ ಕೇಳ್ತೀರಾ ಬಿಡಿ ಸರ್. ಸಾರ್, ಅವ್ರದಕ್ಕೆ ಏನ್ ಕೇಳ್ತೀರಾ, ನಮ್ದಕ್ಕೆ ಕೇಳಿ. ನಾನು ಅವ್ರು ಬಾಯ್ಗೆ ಬಾಯ್ ತರ ಇದ್ವಿ. ಹೌದೇನ್ರಿ ನಂಜುಂಡಸ್ವಾಮಿ? ಹೌದು ಸರ್, ದಿಗ್ಗಜರು ಫಿಲಿಂ ವಿಷ್ಣುವರ್ಧನ್ ಮತ್ತೆ ಅಂಬರೀಷ್ ಇದ್ದಂಗಿದ್ರಿ ಸರ್. ಲೋ ಅಲ್ಲಾಬಕಾಶು, ದೀಪಾವಳಿ ಹಬ್ಬ ದಿನ ಅದ್ ಮಾಡಿದ್ರಿ, ರಂಜಾನ್ ದಿನ ಇದ್ ಮಾಡಿದ್ರಿ, ಎಲ್ಲ ಮಾಡ್ತದ ಸಾರ್. ಇವ್ರದಕ್ಕೆ ಸ್ಟೂಡಿಯೋದಿಂದ ಆಚೆಗೆ ಕಳಿಸ್ತೀರಲ್ಲ, ನಮ್ದಕ್ಕೆ ಆಟೋಗೆ ಚಾರ್ಜ್ ಕೊಟ್ಬಿಡಿ, ನಾವು ಹೋಗ್ತಾ ಇರ್ತೀವಿ. ಇರ್ರಿ ಹೇಳ್ರಿ ಅಲ್ಲಾಬಕಾಶ್ ಅವರೇ, ನೀವೇ ಹೇಳ್ರಿ ಅವತ್ತಿನ ದಿನ ಏನಾಯ್ತು ಅಂತ. ಅಲ್ಲ, ಈ ಸ್ಟಾರ್ಟಿಂಗ್ ಅಲ್ಲಿ ನಾವು ಫುಲ್ಗೆ ಪ್ಲಾನ್ ಮಾಡ್ಬಿಟ್ಟು ಟಿಪ್ಪುಗೆ ಜಯಂತಿ ಮಾಡ್ಬೇಕು ಅಂತ ಹೋದ್ರೆ, ಇವರು ಸೂಪರ್ಗೆ ಐಡಿಯಾಗೆ ಇದೆ, ಸ್ಟೇಜ್ ನಾವು ನೋಡ್ಕೊಂತೀರಿ, ಪ್ರೋಗ್ರಾಮ್ ನಾವು ನೋಡ್ಕೊಂತೀರಿ, ಖಾಲಿ ಬಿರಿಯಾನಿಗೆ ಮಾಡ್ಕೊಂಡ್ ಬಂದ್ಬಿಡಿ ಅಂತ ಹೇಳಿದ್ರು. ಒಂದ್ ನಿಮಿಷ, ಹೌದೇನ್ರಿ ನಂಜುಂಡಸ್ವಾಮಿ ಅವರೇ? ಅಯ್ಯೋ, ಅದ್ ಯಾಕೆ ಕೇಳ್ತೀರಾ ಬಿಡಿ ಸರ್. ನೀವ್ ಹೇಳಿ ಅಲ್ಲಾಬಕಾಶ್ ಅವರೇ. ಅಲ್ಲ, ಅವತ್ತು ದಿನ ನಾವು ಬಕ್ರಾಗೆ ಬಿರಿಯಾನಿ ಮಾಡ್ಕೊಂಡು ಹೋದ್ರೆ ನಮ್ದಕ್ಕೆ ಬಕ್ರಾಗೆ ಮಾಡ್ಬಿಟ್ಟಿದ್ದಾರೆ ಸಾಬ್. ಒಂದ್ ನಿಮಿಷ, ಹೌದೇನ್ರಿ ನಂಜುಂಡಸ್ವಾಮಿ ಅವರೇ? ಹೌದು ಸರ್. ಏನಾಯ್ತ್ರಿ ಅಂತದ್ದು? ಅಲ್ಲ ಸಾಬ್, ಅಲ್ಲಿ ಸ್ಟೇಜ್ಗೆ ಹೋಗಿ ನೋಡಿದ್ರೆ ಟಿಪ್ಪುಗೆ ಫೋಟೋಗೆ ಅಲ್ಲ ಸಾರ್. ಹೌದಾ? ಇನ್ನೇನು ಸ್ಟ್ಯಾಚು ಇಟ್ಟಿದ್ರೇನ್ರಿ? ನಮ್ದು ಈಗ ಬಾಯಿಗೆ ಬರ್ತದೆ ಸರಿಯಾಗಿ. ಹೇಳಿ ಏನಾಯ್ತು ಅವತ್ತು? ಅಲ್ಲ ಸಾರ್, ಟಿಪ್ಪುಗೆ ಫೋಟೋಗೆ ಬಿಡಿ, ಟಿಪ್ಪುಗೆ ಮರ್ತು ಬಿಟ್ಟಿದ್ದಾರೆ ಸಾರ್. ಆ ಯಮ್ಮ ಜಯಂತಿಗೆ ಫೋಟೋಗೆ ತಂದು ಹಾಕ್ಬಿಟ್ಟಿದ್ದಾರೆ. ನಿಲ್ಸಿ, ಕ್ಲೋಸ್ ಮಾಡ್ಬಿಡಿ. ಈಗ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಬಟನ್ ಒತ್ತಿ.
ಅಯ್ಯೋ ಒತ್ರಿ, ಏನೋ ಒಂದು ವಿಷಯ ಹೇಳ್ತೀನಿ ನೋಡ್ರಿ. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದಕ್ಕೇನಾದ್ರೂ ಹೈಯೆಸ್ಟ್ ಲೈಕ್ಸ್ ಬಂದ್ರೆ ಇವನ್ನ ಕಳಿಸ್ಬಿಟ್ಟು ನೆಕ್ಸ್ಟ್ ವಿಡಿಯೋಗೆ ಶಾರದಾ ಮರಿಗೌಡರನ್ನ ಕರೆಸ್ತೀನಿ. ಏನೋ ಬೇರೆ ಕರ್ತೀರ? ಹೋಗ, ನಾನು ನಿನ್ನ ಚಾನಲ್ ಮಾಡಲ್ಲ, ನಾನು ಬೇರೆ ಚಾನಲ್ಗೆ ಹೋಗ್ತೀನಿ, ಹೋಗ.